6:45ಗೆ ನಿಂತ್ಕೊಂಡ್ವಿ. ಇವಾಗ ದರ್ಶನ ಆಯಿತು. ಅಂದರೆ ಮಿನಿಮಮ್ 3 ಅವರ್ 4 ಅವರ್ ಬೇಕು. 4 ಅವರ್ಸ್ ಬೇಕು. 4 ಅವರ್ಸ್ ಬೇಕು. ಅಂದರೆ ಬೆಳಗ್ಗೆ VIP ದರ್ಶನ ಇರೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ಇವಾಗ ಅಷ್ಟೊಂದು ಸ್ಟ್ರಕ್ ಆಗಲ್ಲ ಅನ್ಕೊತೀನಿ. ಮಧ್ಯಾಹ್ನ ಮೇಲೆ ಚೆನ್ನಾಗಿರುತ್ತೆ. ಏನೇನು ಕೊಟ್ಟರು ಮೇಡಮ್? 300 ರೂಪಾಯಿ ಟಿಕೆಟಲ್ಲಿ ಏನೇನು? 300 ರೂಪಾಯಿ ಟಿಕೆಟ್ಗೆ ಲಾಡು ಕೊಡ್ತಾರಷ್ಟೇ. ಇದು ಬಾಗಣ ಅಂತ ಬೇರೆಯವ್ರು ಯಾರೋ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಒಳಗಡೆ ಹೋಗಿದ ತಕ್ಷಣ ತುಂಬ ಚೆನ್ನಾಗಿರುತ್ತೆ. ಇಷ್ಟೊತ್ತು ಇಲ್ಲಿ ಕಷ್ಟಪಟ್ಕೊಂಡು ಹೋಗಿದ್ದು ಒಳಗಡೆ ನೋಡಿದ್ದೇನು ಅನಿಸಿಲ್ಲ. ಆದರೆ ವ್ಯವಸ್ಥೆ ಅಷ್ಟೊಂದೇನಿಲ್ಲ. ಮೊದಲನೇ ಸಲ ಬರೋವಾಗೇನೆ ಇಲ್ಲೇ 300 ರೂಪಾಯಿ ಸ್ಟಾರ್ಟ್ ಆಗೋದು. ಇಲ್ಲೂ ಅಷ್ಟೇ ಅಲ್ಲೆಲ್ಲ ಸಫೋಕೇಟ್ ಆಗುತ್ತೆ. ಹೊರಗಡೆ ಬರೋಕ್ಕೆ ದಾರಿ ಇಲ್ಲ. ಮಕ್ಕಳು ವಯಸ್ಸಾದವ್ರಿಗೆಲ್ಲ ಆಚೆ ಬರೋಕ್ಕೆ ಬಿಡಲ್ಲ ಅವರು. ಆಚೆ ಬರ್ತೀವಿ ಅಂತಂದರೆ ಅದೊಂದು ಒಂಥರ ಎದುರಿಸ್ತಾರೆ. ನೀವು ಆಚೆ ಬಿಟ್ಟರೆ ತಿರ್ಗಿ ಒಳಗೆ ಬರೋಂಗಿಲ್ಲ ಅಂತ ಪೊಲೀಸರು ಏನು ಮಾಡ್ತಾರೆ ಅಲ್ಲಿ ಮಕ್ಕಳು ಎಲ್ಲ. ಅಲ್ಲಿಂದ ಅಲ್ಲಿ ತನಕ ಸಫೋಕೇಟ್ ಆಗುತ್ತೆ ಫುಲ್ಲು. ಅಲ್ಲಿ ಯಾರಿಗೂ ವ್ಯವಸ್ಥೆ ಮಾಡಿಲ್ಲ. ಕೇಳಿದ್ರೆ ಹಂಗೆ ಹೇಳಿ ಯಾರೋ ಒಬ್ರು ಗಲಾಟೆ ಮಾಡೋರನ್ನ ಮಾತ್ರ ಬಿಡ್ತಾರೆ. ಮತ್ತು ವಾಪಸ್ ಒಳಗಡೆ ಎಂಟ್ರಿ ಬಿಟ್ಕೊಳ್ಳಲ್ಲ ನಿಮ್ಮನ್ನ, ನೀವು ಹೆಂಗೆ ಹೋಗ್ತೀರಾ ಹೋಗಿ ಅಂತಾರೆ. ಹೆಂಗೆ ಹೋಗೋಣ ನಾವು? 300 ರೂಪಾಯಿ ಇಲ್ಲೇ ಮಾಡೋ, ಇಲ್ಲೇ ಚೆನ್ನಾಗಿತ್ತು. ಇಲ್ಲೇ ಒಳಗಡೆ ನಾವು ದೇವಸ್ಥಾನ ಫುಲ್ ಓಡಾಡ್ಬೋದಾಗಿತ್ತು. ಇಲ್ಲಾಂದರೆ ಎಲ್ಲ ಆ ಕಡೆ ಹೋಗೋಕ್ಕಾಗ್ತಲ್ಲ, ಈ ಕಡೆ ಹೋಗೋಕ್ಕಾಗ್ತಲ್ಲ. ಅವ್ರು ಹಾಕಿದ ದಾರಿಲೇ ನಡಿಬೇಕು ಅಷ್ಟೇ. ಎಲ್ಲ ಆ ಕಡೆ ಹೋಗೋ ಒಂದು ಫೋಟೋ ತಗೊಳಕ್ಕಾಗ್ತಲ್ಲ, ಆ ಕಡೆ ಹೋಗ್ತೀವಿ. ಬೆಳಗ್ಗೆ 7 ಗಂಟೆ ಕೆಳಗಡೆ ಕ್ಯೂ ಸ್ಟಾರ್ಟ್ ಆಗಿದ್ದು ನಮಗೆ. ಇವಾಗ 11 ಗಂಟೆಗೆ ಮುಗಿತಾ ಇದೆ ನಮ್ಮದು. ಏನು ಸ್ಪೆಷಲ್ ಅದು 6 ಗಂಟೆಗೆ ಬಂದವ್ರಿಗೆ. ಇನ್ನು ಮಧ್ಯಾಹ್ನ ಬರೋರ ಗತಿ ಏನು? ಅವರಿಗೆಲ್ಲ ಎಷ್ಟೆಷ್ಟು ದೂರದಿಂದ ಬರ್ತಾರೆ. ಅಷ್ಟೊಂದು ಚೆನ್ನಾಗಿಲ್ಲ ಸರ್ ವ್ಯವಸ್ಥೆ. ಮೇಡಮ್, ಈಗ ಮೆಟ್ಲುಗಳ ಮೂಲಕ ಬರುವಂಥವ್ರು ಇರ್ಬೋದು, ಧರ್ಮದರ್ಶನದಲ್ಲಿ ಬರುವಂಥವ್ರಿಗೆ ಡ್ರೈ ಫ್ರೂಟ್ಸ್ ಇರ್ಬೋದು, ಬಾದಾಮ್ ಹಾಲು ಈ ಥರದ್ದೆಲ್ಲ ಕೊಡ್ತಾ ಇದ್ರು ಅಂತ ಅನ್ನೋ ಮಾತಿದೆ. ನೀವು ಎಲ್ಲಿಂದ ಬಂದರೆ ಯಾವ ಕಡೆ? ನಾವು ಬೆಟ್ಟದಿಂದನೇ ಬಂದಿದ್ದು. ಸ್ಲಿಪ್ಪರು ಕೂಡ ಕೆಳಗಡೆನೇ ಬಿಟ್ಟಿದ್ದೀವಿ. ಬಾದಾಮಿ ಅಲ್ಲಿ ಹೋಗ್ಲಿ ಒಂದು ವಾಟ್ರು ನೀರು ಕೊಡೋರು ಯಾರೂ ಇಲ್ಲ ಅಲ್ಲಿ ಕೆಳಗಡೆ. ಬೆಳಗ್ಗೆ ಎಷ್ಟು ನಾವು 1 ಗಂಟೆಗೆ ಹತ್ತಕ್ಕೆ ಬೆಟ್ಲು ಸ್ಟಾರ್ಟ್ ಮಾಡಿದ್ಕೆ 3 ಗಂಟೆಗೆ ಇಲ್ಲಿ ಬಂದಿದ್ವಿ. 3ರಿಂದ ಇಲ್ಲಿವರೆಗೂ ಆಗಿದೆ. ಒಂದು ನೀರಿಲ್ಲ. ಮೇನ್ ನೀರು ಬೇಡದೆ ಹೋಗ್ಲಿ, ಟಾಯ್ಲೆಟ್ ಇಲ್ಲ. ಅಲ್ಲೆಲ್ಲ ವಾಟ್ರ್ ಬಾಟ್ಲು ಮಾಡಾಕಿದ್ದಾರೆ. ಈ ಲೈನಲ್ಲಿ ಹೋಗಿ ಗೊತ್ತಾಗುತ್ತಲ್ಲ ಏನು ಮಾಡಿದ್ದಾರೆ ಅಂತ. ಮತ್ತು ಎಲ್ಲರೂ ಪೊಲೀಸ್ನವ್ರನ್ನ ಬೈತಾ ಇದ್ದಾರೆ. ಪೊಲೀಸ್ನವ್ರದ್ದು ಏನೂ ಅಲ್ಲ, ಇಲ್ಲಿ ಆಡಳಿತ ಮಂಡಳಿನೇ ಸರಿ ಇಲ್ಲ. ಫಸ್ಟ್ ಧಾರ್ಮಿಕ ದತ್ತಿ ಇಲಾಖೆ ಮಾಡಿರೋದು ಏನಕ್ಕೆ? ಅವರು ಯಾವುದೇ ಫೆಸಿಲಿಟಿ ಇಲ್ಲ ಇಲ್ಲಿ. ಹೋದ ವರ್ಷನೇ ಇನ್ನೂ ಚೆನ್ನಾಗಿತ್ತು. ಬೇಗ 9 ಗಂಟೆಗೆಲ್ಲ ಬೆಂಗಳೂರು ಸೇರಿದ್ವಿ ನಾವು. ಇವಾಗ ಬೆಂಗಳೂರಿಂದ ಬಂದು ನಾವು ರಾತ್ರಿ ಹಿಂದಿನ ದಿನ ಬಂದಿರೋರು. ಹೋಗೋಕ್ಕೆ ಇನ್ನೂ ಆಗಿಲ್ಲ. ಇಲ್ಲಿಂದ ಏನು ವ್ಯವಸ್ಥೆ ಸರಿ ಇಲ್ಲ ಸರ್. ಈ ಸಲ ಫ್ರೀ ಹಂಗೆ ಹೋಗೋದು ದರ್ಶನ ಅಂತ ಹೇಳಿದ್ರು. ಅಂತ ಹತ್ಕೊಂಬಂದವರೇ ಸುತ್ತುತ್ತಾ ಇರೋದು ಸಹ. ಈಗ ಯಾಕೆ ಹೇಳಿದ್ರು? ಪೇಪರ್ಗೆ ಯಾಕೆ ಹಾಕ್ಸಿದ್ರು ಹಂಗೆ? ನಾವು ಮುದ್ಕಿರ್ ಮೋಟ್ರೆಲ್ಲ ಅಂತ ಹತ್ತಿಸ್ಕೊಬಂದ್ವಲ್ಲ, ಬೇಗ ಹೋಗ್ಬೋದು ದೇವ್ರ ದರ್ಶನಕ್ಕೆ ಅಂತ. 11 ಗಂಟೆ ರಾತ್ರಿಗೆ ಬಂದೋ ಬಿಡಲಿಲ್ಲ. 2 ಗಂಟೆಲಿ ಅದು ಕೇಳ್ಕೊಂಡು ಬಿಡಿಸ್ಕೊಬಂದು 5 ಗಂಟೆ ಗಂಟೆ ತೆಗಿಕಿಲ್ಲ ಅಂತಿದ್ರು. ಇಷ್ಟೆಲ್ಲ ಕಿರ್ಕುಳ ಕೊಟ್ಟು ದೇವ್ರು ನೋಡ್ಬೇಕಾ ಸರ್? ಎಲ್ಲಿ ಸರಿ ಇಲ್ಲ ಸರ್. ತೆಳ್ಬಿದಾಗ ಜನ ನೂಕೋದು ಇಲ್ಲಿ ಬೇಗ ಹೋಗಿ ಅಂತಾರೆ, ಅಲ್ಲಿ ಬೇಗ ಹೋಗಿ ಅಂತ ಕಳ್ಸೋರಿಲ್ಲ ಸರ್. ಈ ಕಡೆ ಹೇಳ್ತಾರೆ ಬೇಗ ಹೋಗಿ ಅಂತ.